ಕುಮಾರ್ ಅವ್ರು ಚೆನ್ನಾಗಿ ಗೊತ್ತಿದೆ. ಐ ಥಿಂಕ್ 4 ವರ್ಷದ ಹಿಂದೆ ಸುಳ್ಯದ ಒಬ್ಬ ವ್ಯಕ್ತಿ ಅಂದಿನ ಎನರ್ಜಿ ಮಿನಿಸ್ಟರ್ಗೆ ಫೋನಲ್ಲಿ ಮಾತಾಡ್ಬಿಟ್ಟು ಭಾಳ ಅವನ ಉದ್ವೇಗ ಅಂತ ತೋರಿಸ್ಕೊಂಡ. ಮಾರನೇ ದಿವಸ ಪೊಲೀಸವರು ಅವ್ರ ಮನೆಗೆ ಹೋಗಿ ಹೆಂಚು ತೆಗೆದು ಇಳಿದು ಅವನನ್ನು ಅರೆಸ್ಟ್ ಮಾಡಿದರು ಸುಳ್ಯದಲ್ಲಿ. ಆ ಎನರ್ಜಿ ಮಿನಿಸ್ಟರ್ ಅಷ್ಟು ಪವರ್ಫುಲ್ಲು. ಅವನು ಮಾಡಿದ ಎನರ್ಜಿ ಮಿನಿಸ್ಟರ್ಗೆ ಫೋನಲ್ಲಿ ಮಾತ್ರ. ಈ ವ್ಯಕ್ತಿ ಎಲ್ಲ ಚಾನೆಲ್ಗಳ ಮುಂದೆ ಮುಖ್ಯಮಂತ್ರಿಗಳ ಬಗ್ಗೆ ಈ ವಿಶೇಷಣ ಕೊಟ್ಟು ಇಷ್ಟು ಮರ್ಡರ್ ಮಾಡಿದ್ದಾರೆ, ಕೊಲೆ ಮಾಡಿದ್ದಾರೆ ಅಂದಾಗಲೂ ಕೂಡ ನೀವು ತಕ್ಷಣ ಕ್ರಮ ತಗೊಳ್ಳದೇ ಇದ್ರೆ ಏನು ಸರ್ಕಾರ ಅಷ್ಟು ಹೋಪ್ಲೆಸ್ ಹೆಲ್ಪ್ಲೆಸ್ ಅಂತ ಅಂದ್ಕೊಂಡಿದ್ದೀರಾ ಅಂತ ನೀವು ಕೇಳಿದ್ರೆ ಹೆಲ್ಪ್ಲೆಸ್ ಅಂತಾನೆ ಅನ್ಕೋಬೇಕು ನಾವು. ಈವನ್ ಆಫ್ಟರ್ 48 hours ಏನ್ ಅರ್ಥ ಇದು? ನಾನೀಗ ಕ್ರಮ ತಗೊಳ್ತೀನಿ, ಆಲೆ ಸೂಚನೆ ಕೊಟ್ಟಿದ್ದೀನಿ ಅಂತ ಹೇಳಿದ್ದೀನಿ. ಸುಮ್ಮನೆ ಏನ್ ಕೂತಿಲ್ಲ. ಕ್ರಮ ತಗೊಳ್ಳೋದಕ್ಕೆ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದೇವೆ ಮಾನ್ಯ ಅಧ್ಯಕ್ಷರೇ. ಕ್ರಮ ತಗೊಂಡೇ ತಗೊಳ್ತೀವಿ. ಅಲ್ಲ, ಅವನ ಹೇಳಿಕೆ ಪ್ರಕಾರ ನಿಮ್ಮ SIT ಅಲ್ಲಿ ಎನ್ಕ್ವೈರಿ ನಡೆಯುತ್ತಲ್ಲ, ಅವನ ಗೈಡೆನ್ಸ್ ಪ್ರಕಾರ ನಡೆದಿದೆ. ಅದ್ರ ಬಗ್ಗೆ ಅದೇ ವ್ಯಕ್ತಿ ಮಾಡಿದ್ದಾನೆ. ಇದೆಲ್ಲ ಮಾತಾಡಬೇಡಿ ನೀವು. ಇರೋ ವಿಚಾರ ಹೇಳಿ ವಿಜಯದಲ್ಲಿ. ಇಲ್ಲ ರೀ, ಅವರೇ ಹೇಳಿದ್ದಾರೆ ನನ್ನ ಗೈಡೆನ್ಸ್ ಮೂಲಕ ಮಾತಾಡಿದ್ರೆ ಗೋಪಾಲ್ ಕೃಷ್ಣ ನೀವೆಲ್ಲ ಯಾಕೆ ಫಸ್ಟ್ ಕ್ವಶನ್ ಅವರಲ್ಲಿ 1.5 ಗಂಟೆ ಆಗಿದೆ, ಮತ್ತೆ ಎದ್ದು ಮಾತಾಡ್ತೀವಿ. ಬಿಲ್ ಮಾಡಿಸ್ಬೇಕೀಗ.